ಬೆಂಗಳೂರು ನಗರ ಪೊಲೀಸ್ ನೈಋತ್ಯ ವಿಭಾಗದ ವತಿಯಿಂದ ಮಹಿಳೆಯರ ರಕ್ಷಣೆ ಮತ್ತು ಜಾಗೃತಿಯನ್ನು ಹೆಚ್ಚಿಸುವ ಉದ್ದೇಶದೊಂದಿಗೆ ಮಹಿಳಾ ಸುರಕ್ಷತೆ ನಮ್ಮ ಆದ್ಯತೆ ಎಂಬ ವಿಶೇಷ ಕಾರ್ಯಕ್ರಮವನ್ನು ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಂಡೆ ಮಠದ ಶಿವಯೋಗಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ಗಣ್ಯರು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಪರಿಸರ ಸ್ನೇಹಿಯಾಗಿ ಉದ್ಘಾಟಿಸಿದರು. ಈ ಕಾರ್ಯಕ್ರಮವು ಕೆಂಗೇರಿ ಇನ್ಸ್ಪೆಕ್ಟರ್ ಜಗದೀಶ್ ಅವರ ನೇತೃತ್ವದಲ್ಲಿ ನಡೆಯಿತು. ನೈಋತ್ಯ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಡಿಸಿಪಿ ಶ್ರೀಮತಿ ಅನಿತಾ ಬಿ. ಹದ್ದಣ್ಣವರ್ ಐಪಿಎಸ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಹಿಳಾ ಸುರಕ್ಷತೆಯ ಬಗ್ಗೆ ಮಾರ್ಗದರ್ಶನ ನೀಡಿದರು. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಮಹಿಳೆಯರನ್ನು ಗುರುತಿಸಿ ಪರಿಸರ ಪ್ರೇಮಿ ಸಾಲುಮರದ ತಿಮ್ಮಕ್ಕ ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮ್ಯಾಮ್, ಏನಿವತ್ತು ಕೆಂಗೇರಿ ಪೊಲೀಸ್ ಠಾಣೆಯವರು ಮಹಿಳಾ ಸುರಕ್ಷತೆ ಬಗ್ಗೆ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದೀರಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಆ್ಯಕ್ಚುಲಿ ಈ ಥರ ಕಾರ್ಯಕ್ರಮ ತುಂಬ ಬರಬೇಕು. ಮುಂಜಾಗ್ರತಾ ಕ್ರಮ ಅನ್ನೋದು ತುಂಬಾ ಮುಖ್ಯ. ಸೊ ಪ್ರಿವೆಂಟಿವ್ ಮೆಷರ್ಸ್ ಆ್ಯಕ್ಟಿವಿಟೀಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಪ್ರಾಬ್ಲಮ್ ಬಂದ ಮೇಲೆ ಅದಕ್ಕೆ ಸೊಲ್ಯೂಷನ್ ಹುಡ್ಕೋದಕ್ಕಿಂತ ಪ್ರಾಬ್ಲಮ್ ತಡೆಗಟ್ಟೋ ಪ್ರೋಗ್ರಾಮ್ಗಳು ತುಂಬ ಬೇಕು. ಅಂಥ ಒಳ್ಳೆ ಪ್ರೋಗ್ರಾಮ್ ಆಯೋಜಿಸೋದಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದ ನಾನು ಹೇಳ್ತೀನಿ. ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಸುರಕ್ಷಾ ಅಂತ ಒಳ್ಳೆಯ ಪ್ರೋಗ್ರಾಮ್ಸ್ ಇನ್ನೂ ಹೆಚ್ಚಾಗಿ ಬರಬೇಕು. ಯಾಕಂದ್ರೆ ಆತ್ಮಬಲ, ಮನೋಬಲ ಅನ್ನೋದು ಹೆಣ್ಣು ಮಕ್ಕಳಲ್ಲಿ ತುಂಬಾನೇ ಬೇಕು. ಹಾಗಾಗಿ ಇಂಥ ಪ್ರೋಗ್ರಾಮ್ಸ್ ಜಾಸ್ತಿಯಾಗಿ ಬರಬೇಕು. ಇದೊಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಗೌರವಿಸಿದ್ದಾರೆ. ಹೇಗೆ ಅನ್ನಿಸ್ತಾ ಇದೆ ಈ ಕ್ಷಣ? ಖಂಡಿತ ಯಾರೇ ನಮ್ಮ ಕೆಲಸನ ಗುರ್ತಿಸಿದಾಗ ತುಂಬಾನೇ ಖುಷಿ ಆಗತ್ತೆ. ಯಾಕೆಂದ್ರೆ ಗುರ್ತಿಸಿ ಅಪ್ರಿಶಿಯೇಟ್ ಮಾಡಿದಾಗ ನಾವು ಸರಿ ದಾರಿಯಲ್ಲಿ ಹೋಗ್ತಿದೀವಿ ಅನ್ನೋ ಒಂದು ಧೈರ್ಯ ಪ್ಲಸ್ ಇನ್ನು ಮುಂದೆ ಹೋಗ್ಬೇಕು ಅನ್ನೋ ಛಲ ನಮ್ಮಲ್ಲಿ ಬರುತ್ತೆ. ಹಾಗಾಗಿ ನಾನು ತುಂಬಾನೇ ಖುಷಿಯಾಗಿದ್ದೀನಿ. ಮೇಡಮ್, ನೀವು ಹೆಣ್ಮಕ್ಳಿಗೆ ಏನಾದ್ರು ಮೆಸೇಜ್ ಕೊಡೋಗಿದ್ರೆ ಏನಂತ ಹೇಳ್ತೀನಿ? ಎಲ್ಲಾ ಬಲಗಳ ಮುಂದೆ ಹೆಚ್ಚಿನ ಬಲ ಯಾವುದು ಸ್ಟ್ರಾಂಗ್ ಅಂತ ಹೇಳಿದ್ರೆ ಮನೋಬಲ. ಯಾವಾಗ ನಮ್ಮ ಮನೋಬಲ ಸ್ಟ್ರಾಂಗ್ ಇರುತ್ತೆ, ಜೀವನದಲ್ಲಿ ಯಾವುದೇ ಇರ್ಬೋದು, ಸುಖ ದುಃಖ ಸಂತೋಷ ಎಲ್ಲವನ್ನು ನಾವು ನಿಭಾಯಿಸಬಲ್ವಿ. ಸೊ ಕಷ್ಟನ ಎದುರಿಸ್ಬೇಕಂದ್ರೆ ನಮಗೆ ಮನೋಬಲ ಬೇಕು. ಅದನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಅದನ್ನ ಬೆಳೆಸ್ಕೊಳ್ಳೋಕೆ ನಮ್ಮ ಪ್ರಯತ್ನ ಸದಾ ಇರಬೇಕು. ಮ್ಯಾಮ್, ಇವತ್ತೇನು ಕೆಂಗೇರಿ ಜೂರಿಸೆಕ್ಷನ್ ಅವರು ಮಹಿಳಾ ಸುರಕ್ಷತೆಗಾಗಿ ಒಂದು ಅಭಿಯಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಒಂದು ಬ್ಯೂಟಿಫುಲ್ ಕಾರ್ಯಕ್ರಮನೇ ಅಂತ ಹೇಳ್ಬೋದು. ಇದರಲ್ಲಿ ಭಾಗವಹಿಸಿದ್ದೀರಿ, ಹಾಗೂ ಕೂಡ ನಿಮ್ಮನ್ನ ಸನ್ಮಾನಿತರಾಗಿ ಮಾಡ್ಕೊಂಡಿದ್ದಾರೆ. ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಫಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಫಂಟಾಸ್ಟಿಕ್ ಅಂದ್ರೆ ಫ್ಯಾಬ್ಯುಲಸ್ ಅಂತಾನೆ ಹೇಳ್ಬೋದು. ಈ ತರ ನಾವು ನೋಡಿದಿರಲ್ಲ, ನಾವು ಚಿಕ್ಕವರಿದ್ದಾಗ ಊಟ ಮಾಡಿಸ್ಬೇಕಂದ್ರೆ ಏನ್ ಹೇಳ್ತಾ ಇದ್ರು ಅಂತ ನೋಡಿದಿರಲ್ಲ. ಊಟ ಮಾಡಿಸ್ಬೇಕಾದ್ರೆ ಗುಮ ಬರುತ್ತೆ, ಪೊಲೀಸ್ ಬರುತ್ತೆ. ನಾವು ಚಿಕ್ಕವರಿಂದ ಬೆಳ್ದಾಗಿಂದನು ನಾವು ನೋಡಿರೋದು ಪೊಲೀಸ್ ಬರುತ್ತೆ, ನಿಮ್ನ ಗುಮ್ಮ ಬರುತ್ತೆ, ಇಲ್ಲ ಪೊಲೀಸ್ ಬರುತ್ತೆ. ನೀನೇನಾದ್ರೂ ಊಟ ಮಾಡಿಲ್ಲ ಅಂತಂದ್ರೆ ಜೈಲ್ಗೆ ಹಾಕ್ತಾರೆ, ಮತ್ತೆ ನೀನೇನಾದ್ರೂ ಹೋಮ್ವರ್ಕ್ ಬರ್ದಿಲ್ಲ ಅಂತಂದ್ರೆ ಜೈಲ್ಗೆ ಹಾಕ್ತಾರೆ. ಸೊ ನಾವು ಚಿಕ್ಕವರಿಂದನೂ ಏನಂತ ಬೆಳೆಸ್ಕೊಂಡ್ ಬಂದಿದೀವಿ ಅಂತಂದ್ರೆ ಪೊಲೀಸ್ ಅಂದ್ರೆ ಫುಲ್ ಭಯ. ನನ್ಗಂತೂ ತುಂಬಾ ಭಯ ಆಯ್ತಾ. ಇವಾಗ ನೋಡ್ತಾ ಇದ್ದೀನಿ ಪೊಲೀಸ್ಗಳು ನೀವು ಮನುಷ್ಯರನ್ನೇ ಕಣ್ರಿ, ಹ್ಯೂಮನ್ಸ್ ಆಯ್ತಾ. ಡಾಕ್ಟರ್ ಆಗಿದ ತಕ್ಷಣ ನಾನು ನಗುಮುಖ ಅಲ್ಲ, ಪೊಲೀಸ್ಗೂ ನಗುಮುಖ ಇರುತ್ತೆ. ಇವತ್ತು ಅನ್ಕೊಂತಾ ಇದ್ದೀನಿ ನಾನು, ಹೌದು, ಯಾವಾಗಿಂದ ನಾವು ಮಕ್ಳ ಮುಂದೆನೆ ನಾವು ಹೇಳ್ತಾ ಇರ್ತೀವಿ, ಭಯ ಪಡಿಸ್ಕೊಳ್ತಾ ಇರ್ತೀವಿ, ಆಗ ನಮ್ಗೆ ಅನ್ಸುತ್ತೆ ಹೌದು ಪೊಲೀಸ್ಗಳಂದ್ರೆ ಭಯ ಅಂತ. ಸೊ ಆ ಭಯನ ನಿವಾರಣೆ ಮಾಡ್ಸಕ್ಕೆ ಇವತ್ತು ನೋಡ್ತಿದ್ದೀರಾ ಫಂಟಾಸ್ಟಿಕ್ ಆಗಿ ನಿಂತಿದ್ದಾರೆ ಲೇಡೀಸ್ ಎಲ್ಲ, ಲೇಡಿ ಪೊಲೀಸ್ಗಳು. ಇಲ್ಲ ಫ್ರಮ್ ಇದರಿಂದ ಕಾನ್ಸ್ಟೇಬಲ್ ಇಂದ ಡಿಸಿಪಿ ಮ್ಯಾಮ್ ನನಗೆ ಪರಿಚಯ ಇದ್ದಾರೆ. ಅವರು ಸಹ ನನ್ನ ಸ್ನೇಹಿತರು, ಪರಮ ಸ್ನೇಹಿತರು ಅಂತಾನೆ ಹೇಳ್ಬೋದು. ಡಿಸಿಪಿ ಅನಿತಾ ಮೇಡಮ್ ಎಲ್ಲರೂ ಸಹ ಇವತ್ತು ವೈಟ್ ಕಲರ್ ಟಿ ಶರ್ಟ್ ಇಂದ ಇರ್ಬೋದು, ಒಂದು ನಾರ್ಮಲ್ ಆಗಿ ಶಾಂತಿಯುತವಾಗಿ ಬಂದಿದ್ದಾರೆ. ಸೊ ಏನಕ್ಕೆ ಅಂತಂದ್ರೆ ಎಲ್ಲ ನನ್ನ ಇಂದ ಕೂಡ ಎಲ್ಲರಿಗೂ ಸಹ ಅವ್ರಿಗೆ ಭಯ ಹೋಗಿಸ್ಲಿಕ್ಕೆ. ಸೊ ಫಸ್ಟ್ ಭಯ ಹೋಗಿಸ್ಬೇಕು. ಸೊ ಅವಾಗ್ಲೇನೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೋ ಯಾವಾಗ ಅವರ ಮಿಂಗಲ್ ಆಗ್ತಾರೆ ಅಂತ. ಸೊ ಮಿಂಗಲ್ ಆಗಿದ್ರೆ ಅವಾಗ ನಾವು ದುಃಖಗಳನ್ನ ಹೇಳ್ಕೊಳ್ಬಹುದು, ಈ ತರ ಕ್ರೈಮ್ ನಮ್ಗೆ ಹೇಳ್ಕೊಳ್ಬಹುದು. ಅದು ಹೆಣ್ಮಕ್ಳಿಗೆ ಸಹಜವಾಗ್ಲಿ ಹೆಣ್ಮಕ್ಳಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ತುಂಬಾ ಭಯ. ಏನ್ರ ಭಯ? ಇನ್ನು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಕ್ರಿಮಿನಲ್ ಇರ್ಬೋದು, ಫಾರ್ ಸೆಕ್ಷುಯಲ್ ಹರಾಸ್ಮೆಂಟ್. ಸೊ ಇವನ್ನೆಲ್ಲ ಯಾವಾಗ ನಾವು ಬಿಚ್ಚು ಮನಸ್ಸಿಂದ ಒಪ್ಪಿಗೆ ಕೊಡ್ತೀವಿ ಅಥವಾ ನಾವು ಹೇಳ್ಕೊಳ್ತೀವಿ ಅಂತಂದ್ರೆ ಈ ಭಯ ಹೋಗಲಾಡ್ಸಕ್ಕೆ ಈ ತರ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಅವರು ನಿರ್ವಹಿಸ್ಕೊಟ್ಟಿದ್ದಾರೆ. ಫಸ್ಟ್ ಇಂದ ಹಿಡಿದು ಸಿಕ್ಕಾಬಿಟ್ಟೆ ನಾನು ಪೊಲೀಸ್ ಅಂದ್ರೆ ಫುಲ್ ಸ್ಟ್ರಿಕ್ಟ್ ಆಗಿ ನಿಂತ್ಕೊಂಡ್ಬಿಡ್ತಾರೆ, ಆ ಟೆನ್ಷನ್ ಅಲ್ಲಿ ಇರ್ತಾರೆ, ಎಲ್ಲ ಹಿಂಗ್ ಅನ್ಬೇಕೇನೋ ಅಂತ ಅನ್ಕೊಂಡೇ ಇಲ್ಲ. ತುಂಬಾ ಸ್ನೇಹ ಪರವಾಗಿ ಮಾಡಿದ್ದಾರೆ, ಅತ್ಯಂತ ಸುಂದರವಾಗಿ ಅಂತ ಹೇಳ್ಬೋದು. ವಿತ್ ಭರತನಾಟ್ಯ ಇರ್ಬೋದು ಎಲ್ಲಾನು. ಸೊ ಅದ್ರೊಳಗೆ ಎಲ್ಲಾ ಗಣ್ಯ ವ್ಯಕ್ತಿಗಳನ್ನು ಆಹ್ವಾನ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಎಲ್ಲಾ ಕಡೆ ಚಿತ್ರಕಲಾ ಇದರಿಂದ ಇರ್ಬೋದು, ಎವ್ರಿಬಡಿ ಹ್ಯಾಸ್ ಕಮ್ ಆಯ್ತಾ. ಇನ್ನು ಆರ್ಮಿ ಅವ್ರನ್ನ ನೋಡ್ಬೋದು, ಆರ್ಮಿ ಅವರು ಸಹ ಬಂದಿದ್ದಾರೆ. ನನಗೆ ತುಂಬಾ ಖುಷಿ ಆಯ್ತು. ಈ ತರ ನಾವು ಗೆಟ್ ಟುಗೆದರ್ ಮನೆಗೂ ಮನೆಗೂ ಪೊಲೀಸ್ ಅಂತ ಈಗಿನ ಕರ್ನಾಟಕ ಸರ್ಕಾರ ಅವರು, ಸಿದ್ದರಾಮಯ್ಯ ಇರ್ಬೋದು, ಚೀಫ್ ಮಿನಿಸ್ಟರ್ ಅವರು
ಹಾಗೂ ನಮ್ಮ ಹೋಮ್ ಮಿನಿಸ್ಟರ್ ಆದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮನೆ ಮನೆಗೆ ಭೇಟಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರದಿಂದ ವಂಡರ್ಫುಲ್ ಆಗಿರೋ ಒಂದು ಮಾಡಿದ್ದಾರೆ. ಆದ್ರಿಂದ ಏನು ಅಂತಂದ್ರೆ ಮನೆಗೂ ಪೊಲೀಸ್ಗಳು ಹೋಗಿ ಅವ್ರದ್ದು ಏನೇನಿದೆ ಅವ್ರ ಸುಖ ಕಷ್ಟಗಳಿರ್ಬೋದು, ನಿಮ್ಗೆ ಏನಾದ್ರು ಆಗಿದ್ರೆ ನಮ್ಗೆ ಹೇಳ್ಕೊಳ್ಳಿ ಅಂತ ಮನೆಗೂ ಅವ್ರಿಗೆ ಕನ್ವಿನ್ಸಿಂಗ್ ಆಗಿ ಮಾಡ್ತಾ ಇದ್ದಾರೆ. ಸೊ ಇದು ತುಂಬಾ ಒಂದು ಅದ್ಭುತವಾದ ಕಾರ್ಯಕ್ರಮ. ಇದನ್ನ ಅವರು ರಾಜ್ಯ ಸರ್ಕಾರ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲರೂ ನಾನು ತುಂಬಾ ಹೃತ್ಪೂರ್ವಕವಾದ ವಂದನೆಗಳನ್ನ ಹೇಳ್ತೀನಿ, ಹೋಮ್ ಮಿನಿಸ್ಟರ್ಗೆ ಇರ್ಬೋದು ಅಥವಾ ಚೀಫ್ ಮಿನಿಸ್ಟರ್ಗೆ. ಇದೇ ತರ ಕಾರ್ಯಕ್ರಮಗಳು ನಮ್ಮ ಪೊಲೀಸ್ ಜೊತೆಲಿ ಇದ್ದಾರೆ. ಭಯಗಳು ಹೋಗಿ ಕ್ರೈಮ್ ಜೊತೆಲಿ ಕ್ರೈಮ್ ಕಡಿಮೆ ಮಾಡಲು ನಾವು ಸಹಕಾರ ಕೊಡ್ಬೋದು ಅಂತ ಹೇಳ್ತೀನಿ. ಎಲ್ಲಾ ಜನತೆಗಳು, ಓನ್ಲಿ ಡಿಗ್ನಿಟರೀಸ್ ಅಲ್ಲ, ಸಾಮಾನ್ಯ ವರ್ಗರಿಗೂ ಅವರು ಆಲ್ಮೋಸ್ಟ್ ಅವರು ತುಂಬಾನೇ ಸ್ನೇಹಪರವಾಗಿ ಮಾತಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆ ಏನ್ ಹೇಳ್ತಾರೆ, ಒಂದು ಒಳ್ಳೆ ಪ್ರೋಗ್ರೆಸ್ ಅಂತ ಹೇಳ್ಬೋದು. ಇದೇ ತರ ನಿಮ್ಮ ಸಹಕಾರ, ಯಾಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲಾ ಡಿಪಾರ್ಟ್ಮೆಂಟ್ ಜೊತೆಲಿ ಸಹಕಾರ ಇದೇ ತರ ಪೊಲೀಸ್ ಅವ್ರು ಕೊಟ್ರೆ ನಮ್ಮ ನಾಡು ಯಾವತ್ತು ಗಾಂಧೀಜಿ ಏನ್ ಅನ್ಕೊಂಡಿದ್ರು, ರೈಟ್ 12 ಗಂಟೆಗೆ ನಾನು ಧೈರ್ಯವಾಗಿ ಹೋಗಬಲ್ಲೆ ಅಂತ ಮಾಡಬಹುದು, ನಾನು ಸಹ ಆ ತರ ಹೇಳಬಲ್ಲೆ. ನಮ್ಮ ಸಹಕಾರ ಪೊಲೀಸ್ಗಳಿಂದ ಇದ್ರು. ಜೈ ಪೊಲೀಸ್ ಇಲಾಖೆ ಹಾಗೂ ಜೈ ಕರ್ನಾಟಕ. ಮ್ಯಾಮ್, ಇವತ್ತೇನು ಕೆಂಗೇರಿ ಪೊಲೀಸ್ ಠಾಣೆಯವರು ಮಹಿಳಾ ಸುರಕ್ಷತಾ ಕಾರ್ಯಕ್ರಮ ನಂಬ್ಕೊಂಡಿದ್ರು, ವುಮೆನ್ ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು, ಆಗ ಮಹಿಳೆಯರು ಸಶಕ್ತೀಕರಣ ಆಗ್ತಾರೆ ಅಂತ ನೀವು ಮಾತಾಡ್ತಾ ಹೇಳ್ತಾ ಹೋದ್ರೆ, ಯಾವ ರೀತಿ ಮಹಿಳೆಯರಿಗೆ ಸಪೋರ್ಟ್ ಮಾಡಬೇಕು ಪೊಲೀಸ್ ಠಾಣೆಯಿಂದ ಅಂತ ಹೇಳ್ತೀರಿ? ಪೊಲೀಸ್ ಠಾಣೆ ಒಂದೇ ಅಂತ ಹೇಳೋದಿಲ್ಲ. ಸೊ ಎಲ್ಲಾರು ಕೈ ಜೋಡಿಸಿದ್ರೆ ಮಾತ್ರ ವುಮನ್ ಎಂಪವರ್ಮೆಂಟ್. ಮನೇಲಿರೋ ಎಲ್ಲಾ ಸದಸ್ಯರು ಅವ್ರ ಮನೇಲಿರೋ ಹೆಣ್ಮಕ್ಳು ಓದ್ತಾಳೆ ಅಂದ್ರೆ ಮಾತ್ರ ಈ ವುಮನ್ ಎಂಪವರ್ಮೆಂಟ್ ಸಾಧ್ಯ ಆಗುತ್ತೆ. ಒಂದು ಹುಡುಗಿ ಓದಿದ್ರೆ ಆ ಮನೆ ಉದ್ಧಾರ ಆಗುತ್ತೆ. ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲಾ ತಂದೆ ತಾಯದಿರು ಎಲ್ಲಾ ಮಕ್ಕಳನ್ನು ಓದಿಸೋದಕ್ಕೆ ಪ್ರಯತ್ನ ಪಡ್ಬೇಕು ಅಂತಾನೆ. ಈ ಕೋವಿಡ್ ಟೈಮಲ್ಲೇ ನಾನೊಂದು ಮಕ್ಕಳ ಜೊತೆ ನಾವು ಇಂಟ್ರಾಕ್ಟ್ ಮಾಡಿದ್ವಿ. 24 ಸ್ಕೂಲ್ಗಳನ್ನ ನೋಡ್ಕೊಳ್ತೀವಿ LCR ಕಡೆಯಿಂದ. ಚೈಲ್ಡ್ ಮ್ಯಾರೇಜ್ ಏನು ನಾವು ನೋಡ್ತಿರ್ಲಿಲ್ವೋ ಇದು ಹೆಚ್ಚಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸಾಕೋದಕ್ಕೆ ಆಗದೆ ಅವ್ರನ್ನ ಇದು ಮಾಡೋದು. ಸೊ ಹಾಗಾಗಿ ಐ ರಿಕ್ವೆಸ್ಟ್ ಎವ್ರಿಬಡಿ, ಪ್ಲೀಸ್ ಎಜುಕೇಟ್ ಯುವರ್ ಗರ್ಲ್ ಸ್ಟೂಡೆಂಟ್ಸ್, ಟೀಚ್ ದೆಮ್ ಟು ಬಿಹೇವ್ ಪ್ರಾಪರ್ಲಿ ಅಂಡ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಅಂಡ್ ಗ್ರೋ ಫಾರ್ವರ್ಡ್. ಮೇಡಮ್, ಇವತ್ತು ಕೆಂಗೇರಿ ಪೊಲೀಸ್ ಠಾಣೆಯಿಂದ ಮಹಿಳಾ ಸುರಕ್ಷತಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಸೊ ಈ ಆರ್ಗನೈಸ್ ಬಗ್ಗೆ ನೀವು ಏನ್ ಹೇಳ್ತೀರಿ, ಮತ್ತೆ ಮಹಿಳೆಯರು ಯಾವ ರೀತಿ ಸುರಕ್ಷಿತವಾಗಿರ್ಬೇಕು ಅಂತ ಮಾತಾಡ್ತೀವಿ? ಇವತ್ತಿನ ದಿನ ಈಗ ಕೆಂಗೇರಿ ಉಪವಿಭಾಗದಲ್ಲಿ ಕೆಂಗೇರಿ ಠಾಣಾ ಲಿಮಿಟ್ಸ್ ಅಲ್ಲಿ ಬಂಡಿ ಮಂಟಪದಲ್ಲಿ ಸುರಕ್ಷೆ ಅಂತ ಒಂದು ಮಹಿಳೆಯರಿಗೆ ಸಂಬಂಧಪಟ್ಟಂತೆಯೇ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಕೆಂಗೇರಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂಥ ಜಗದೀಶ್ ಮತ್ತು ಅವರೆಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವರಿಂದ ಆಚರಣೆ ಪಟ್ಟಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 1,000 ಜನಕ್ಕಿಂತಲೂ ಹೆಚ್ಚು ಮಹಿಳೆಯರು ಭಾಗವಹಿಸಿದರು. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಸುಮಾರು ಸಾಧಕಿಯರನ್ನು ಕೂಡ ಭಾಗಿಯಾಗಿದ್ರು. ನಿಮ್ಯಾನ್ಸ್ ಮುಖ್ಯಸ್ಥೆ ಆಗಿರಲಿ, ಎಲಿಸಿಟಾ ಮುಖ್ಯಸ್ಥೆ ಆಗಿರಲಿ, ಕರ್ನಲ್ ಜ್ಯೋತಿ ಮೇಡಮ್ ಅವರಾಗಿರ್ಲಿ ಅಥವಾ ವೈಜಂತಿ ಮೇಡಮ್ ಅವರಾಗಿರ್ಲಿ, ಇಲ್ಲಿ ಪ್ರಸಿದ್ಧ ಹಾಸ್ಪಿಟಲ್ ಅನ್ನ ಸೈಕ್ರೆಟಿಸ್ಟ್ ಆಗಿರುವಂತ ಡಾಕ್ಟರ್ ಸಹನಾ ಆಗಿರ್ಲಿ, ಡಾಕ್ಟರ್ ರೇಷ್ಮಾ ಆಗಿರ್ಲಿ, BMTC ಡಿಪೋ ಮ್ಯಾನೇಜರ್ ಆಗಿರುವಂತ ಶಶಿಕಲಾ ಆಗಿರಲಿ, ಸುಮಾರು ಸಾಧಕಿಯರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಹಾಗೂ ಮಹಿಳೆಯರ ಸುರಕ್ಷೆ ಬಗ್ಗೆ ಪೊಲೀಸರು ನೀಡುವಂತ ಸೇವೆಗಳ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಇದಾಗಿತ್ತು. ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ಬಂದಿದೆ. ಇದು ಒಂದು ಅದ್ಭುತ ಒಂದು ಕಾರ್ಯಕ್ರಮ, ಮಹಿಳೆಯರ ಒಂದು ರಕ್ಷಣೆ ಹಾಗೂ ಸುರಕ್ಷತೆಗೋಸ್ಕರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ಕೆಂಗೇರಿ ಪೊಲೀಸ್ ಠಾಣೆ ವತಿಯಿಂದ ಸುರಕ್ಷತಾ ಕಾರ್ಯಕ್ರಮ ಏನು ಆರ್ಗನೈಸ್ ಮಾಡಿದ್ರಿ, ಬಹುತೇಕ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇವತ್ತಿನ ಕಾರ್ಯನಿಮಿತ್ತ ಸ್ಟೇಷನ್ ನಲ್ಲಿ ಯಾವ ರೀತಿ ಕಾರ್ಯ ನಿರ್ವಹಿಸ್ತಾ ಇದ್ದೀವಿ ಅಂತ? ನಾವು ಈಗ ರಾಜ್ಯ ಸರ್ಕಾರದವರು 3 ತಿಂಗಳಿಂದ ಮನೆ ಪೊಲೀಸಿಂಗ್ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿಸಿದ್ರು. ಆ ಪ್ರಯುಕ್ತ ನಾವು ನಮ್ಮಲ್ಲೇನು ಒಂದು 100 ಜನ ಸಿಬ್ಬಂದಿ ಅಧಿಕಾರಿಗಳಿದ್ದೀವಿ. ನಮ್ಮ ಕೆಂಗೇರಿನಲ್ಲಿರ್ತಕ್ಕಂಥ ಪ್ರತಿ ಮನೆಗಳಿಗೂ ಭೇಟಿ ಕೊಟ್ಟಿದ್ವಿ. ಮತ್ತು ಈ ತಿಂಗಳು ಅಪರಾಧ ತಡೆ ಮಾಸಾಚರಣೆ ಅನ್ನೋ ಕಾರ್ಯಕ್ರಮನ ವಿಶೇಷವಾಗಿ ಮಾಡಬೇಕು, ವಿಶೇಷವಾಗಿ ಮಹಿಳೆಯರ ಸುರಕ್ಷತೆ ಮತ್ತು ಸಬಲೀಕರಣದ ಬಗ್ಗೆ ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನೋ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ACP ಅವರು, DCP ಮೇಡಮ್ ಅವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಬಂಡೆ ಮಠದಲ್ಲಿ ಈ ರೀತಿಯ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದ್ರ ಜೊತೆಗೆ ಕೆಂಗೇರಿನಲ್ಲೇ ಕೆಲವು ಮಹಿಳಾ ಸಾಧಕರಿದ್ರು, ಅವ್ರನ್ನ ಗುರುತಿಸಿ ನಮ್ಮಲ್ಲಿರ್ತಕ್ಕಂಥ ಮಹಿಳಾ ಸಂಘಟನೆಯವರು, ಆಶಾ ಕಾರ್ಯಕರ್ತರು, ಎಲ್ಲರನ್ನೂ ಸೇರಿಸ್ಕೊಂಡು ಈ ರೀತಿದೊಂದು ಕಾರ್ಯಕ್ರಮನ ನಾವು ತುಂಬ ಪ್ಲಾನ್ ಮಾಡಿದ್ದೀವಿ. ಹಂಗಾಗಿ ಎಲ್ಲರೂ ಕೂಡ ಬಂದಿದ್ದಾರೆ ಮತ್ತು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನಡೆದಿದೆ ಮೇಡಮ್. ಕಾರ್ಯಕ್ರಮ ಏನು ಅರ್ಥಪೂರ್ಣಕ್ಕೂ ಆಯ್ತು, ಆದ್ರೆ ಇವತ್ತಿನ ಸ್ಟೇಷನ್ ನ ಕಾರ್ಯಕ್ರಮಗಳಿದಾವಲ್ಲ ಸರ್, ಬೇರೆಯವರು ಕಂಪ್ಲೇಂಟ್ ಕೊಡಕ್ ಬರೋದಾಗಿರ್ಬೋದು, ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದೀರಿ ಅಂತ? ಇವತ್ತು ಅಲ್ಲಿ ಸ್ಟೇಷನ್ ಅಲ್ಲಿ ಒಬ್ರು ಸಬ್ ಇನ್ಸ್ಪೆಕ್ಟ್ರು ಮತ್ತು 5 ಜನ ಸಿಬ್ಬಂದಿ ಇದ್ದಾರೆ ಮೇಡಮ್. ಮತ್ತು ನಮ್ದು ಹೊಯ್ಸಳ ವೆಹಿಕಲ್ ಕೂಡ ಎಲ್ಲ ಚಾಲೂ ಇದಾವೆ. ಪೊಲೀಸ್ ಸ್ಟೇಷನ್ ಕೆಲಸ ಎಲ್ಲೂ ನಿಲ್ಲಂಗಿಲ್ಲ ಅಲ್ವಾ? 100 ಜನದಲ್ಲಿ 10 ಜನ ಅಲ್ಲಿದ್ದಾರೆ, ಇನ್ನು 90 ಜನ ಇಲ್ಲಿದ್ದೀವಿ. ಮೇಡಮ್, ಇವತ್ತು ಸ್ಟೇಷನ್ ಕಡೆಯಿಂದ ಮಹಿಳಾ ಸುರಕ್ಷತಾ ದಿನ ಅಂತ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಮ್ಮ ಪಾತ್ರ ಏನು? ಮತ್ತೆ ಮೊದಲಿಗೆ ನಿಮಗೆ ರಾಣಿ ಚೆನ್ನಮ್ಮ ಪಡೆ ಅಂದ್ರೆ ಏನು ಅಂತ ಒಂದು ಸ್ವಲ್ಪ ಹೇಳ್ತೀರಾ?
ಓಕೆ, ವಿನೂತನವಾಗಿ ನಮ್ಮ ಸೌತ್ ವೆಸ್ಟ್ ಡಿವಿಷನ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ DCP ಮೇಡಮ್ ಅವರು ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಮಹಿಳಾ ಸುರಕ್ಷತೆ ಮತ್ತೆ ಯಾವ ತರ ನಾವು ಮಹಿಳೆಯರ ಸುರಕ್ಷತೆಗಾಗಿ ಡಿಫೆನ್ಸ್ ಕೊಡಬೇಕು ಆ ತರ ಹೇಳೋದ್ರ ಬಗ್ಗೆ ನಮಗೆ ಒಂದು ಟ್ರೈನಿಂಗ್ ಕೊಟ್ಟಿದ್ದಾರೆ. ಆ 15 days ಟ್ರೈನಿಂಗ್ ನಾವು ಪಡೆದುಕೊಂಡು ಒಂದು ಟೀಮ್ ರೆಡಿ ಆಗಿದೆ. ಆ ಟೀಮ್ ಇಂದ ನಾವು ಯಾವುದೇ ಒಂದು ಮಹಿಳೆ ಇರತಕ್ಕಂತ ಸ್ಕೂಲು, ಕಾಲೇಜು, ಆಮೇಲೆ ಮಾಲ್ಗಳು, ಶಾಪಿಂಗ್ ಮಾಲ್ಗಳು, ಆಮೇಲೆ ಕಾಂಪ್ಲೆಕ್ಸ್ ಆ ಕಡೆ ಹೋಗಿ ಎಲ್ಲ ನಾವು ಮಹಿಳೆಯರ ಸುರಕ್ಷತೆ ಬಗ್ಗೆ ನಾವು ಅವೇರ್ನೆಸ್ ಕೊಡ್ತೀವಿ. ಸೊ ಹಾಗಾಗಿ ಇದನ್ನ ತುಂಬಾ ಕಾರ್ಯಗತವಾಗಿ ನಾವು ಕ್ರಿಯಾಶೀಲವಾಗಿ ತುಂಬಾ ವರ್ಕ್ ಮಾಡ್ತಾ ಇದ್ದೀವಿ. ಮಹಿಳೆಯರಿಗೆ ನಮ್ಮ ಪೊಲೀಸ್ ಪಡೆಯಿಂದ, ಚೆನ್ನಮ್ಮ ಪಡೆಯಿಂದ ಯಾವ ರೀತಿ ವರ್ಕ್ ನಡೀತಿದೆ ಅನ್ನೋದನ್ನ ನಾವು ಅರಿವು ಮೂಡಿಸೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮಗೆ ಇನ್ಸ್ಟ್ರಕ್ಟರ್ ಆಗಿ ಕಿರಣ್ ಸರ್, ಸುರೇಶ್ ಸರ್ ನಮಗೆ ಒಂದು ತರಬೇತಿಯನ್ನು ಕೊಟ್ಟಿದ್ದಾರೆ. ಅದನ್ನ ಎಫೆಕ್ಟಿವ್ ಆಗಿ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ ಅನ್ನೋದು ನಮ್ಮ ಭರವಸೆ. ಮೇಡಮ್, ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಪಾತ್ರ ಏನು ಅಂತ ಕೇಳ್ಬೋದಾ? ಯಾಕಂದ್ರೆ ಇದು ಮಹಿಳಾ ಸುರಕ್ಷಾ ದಿನ ಆಗಿರೋದ್ರಿಂದ ನೀವು ರಾಣಿ ಚೆನ್ನಮ್ಮ ಪಡೆಯನ್ನು ಕರೆಸಿದ್ದಾರೆ ಅನ್ಸುತ್ತೆ. ಇವತ್ತಿನ ಇದಕ್ಕೆ ನಿಮ್ಮ ಪಾತ್ರ ಏನು? ಮೇಡಮ್, ಇವತ್ತಿನ ಆಧುನಿಕ ಯುಗದಲ್ಲಿ ಮಹಿಳೆಯರ ಮೇಲೆ ತುಂಬಾ ಒಂದು ಸಮಾಜದಲ್ಲಿ ಅಪರಾಧಗಳು ಆಗ್ತಾ ಇದೆ. ಅದರಲ್ಲಿ ನಾವು ಬೇಸಿಕ್ ಆಗಿ ಯಾವ ರೀತಿ ನಮಗೆ ಅಪೋನೆಂಟ್ ಬಂದು ಅಟ್ಯಾಕ್ ಮಾಡಿದಾಗ ಯಾವ ರೀತಿ ನಾವು ಅದನ್ನ ತಪ್ಪಿಸ್ಕೋಬೇಕು ಸುರಕ್ಷತೆಗಾಗಿ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ನಾವು ಸ್ಕಿಲ್ಗಳನ್ನ ಹೇಳ್ಕೊಡ್ತೀವಿ. ಇವತ್ತು ಹಂಗಾರೆ ನಿಮ್ ಕಡೆಯಿಂದ ಸ್ಕಿಲ್ಗಳನ್ನ ಮಹಿಳೆಯರಿಗೆ ಮಾಡ್ತಿದ್ದೀರಾ ಅಂತ ಆಯ್ತು. ಹೌದು ಮೇಡಮ್, ಇವತ್ತು ಡೆಮಾನ್ಸ್ಟ್ರೇಷನ್ ಕೊಡ್ತೀವಿ, ಅದನ್ನ ಕೆಲವೊಂದು ಇದನ್ನ ಹೇಳ್ಕೊಡ್ತೀವಿ.